ನಂತರದಲ್ಲಿ 11ನೇ ಮನೆಯಲ್ಲಿ ಸೇರಿದಂತಹ ಗುರುವು ನಿಮಗೆ 9ನೇ ಮನೆಗೆ ನಿಮಗೆ ತುಲಾ ರಾಶಿಗೆ ಬರ್ತಾರೆ. ತುಲಾ ರಾಶಿಗೆ 9ನೇ ಮನೆಗೆ ಬಂದಂತಹ ಗುರುವು ಯೋಗ ಬಲವನ್ನು ತಂದುಕೊಡ್ತಾರೆ. ತುಲಾ ರಾಶಿಯವರು ಬಹಳ ಸಂಕಷ್ಟವನ್ನ, ಹಣಕಾಸಿನ ಗೊಂದಲಗಳನ್ನ, ಶುಭ ಕಾರ್ಯಗಳಲ್ಲಿ ಹಿನ್ನಡೆಗಳನ್ನ, ನಾನಾ ರೀತಿಯಾದಂತಹ ಪ್ರಯತ್ನಿಸದ ಕೆಲಸಗಳಲ್ಲಿ ಬಹಳ ವಿಫಲತೆಯನ್ನು ಕಂಡಂತಹ ತುಲಾ ರಾಶಿಯವರಿಗೆ ಗುರುವಿನ ಬಲದಿಂದ ನಿಮಗೆ ಈ ವರ್ಷ 2025ನೇ ಇಸವಿ ಬಹಳ ಯೋಗವನ್ನು ತಂದುಕೊಡುತ್ತೆ. ಆ ಯೋಗ ಯಾವ ರೀತಿಯಲ್ಲಿರುತ್ತೆ ಅಂತ ಅಂದರೆ, ಎಷ್ಟೋ ದಿನಗಳಲ್ಲಿ ಪ್ರಯತ್ನಿಸಿದ ಕೆಲಸಗಳು ನಿಮಗೆ ಈಗ ಅನುಕೂಲಕರವಾದಂಥ ವಾತಾವರಣ ನಿರ್ಮಾಣವಾಗುತ್ತೆ. ಹಣಕಾಸಿನ ಗೊಂದಲಗಳು, ಹಣಕಾಸಿನ ಸಾಲದ ಬಾಧೆಗಳಿಂದ ಬಳಲುತ್ತಿದ್ದಂತಹ ತುಲಾರಾಶಿಯವರಿಗೆ ಗುರುವಿನ ಯೋಗ ಬಲದಿಂದ ಸಾಲದ ಬಾಧೆಯಿಂದ ವಿಮುಕ್ತರಾಗುವಂತಹ ವಾತಾವರಣ ನಿರ್ಮಾಣವಾಗುತ್ತೆ. ಯಾವಾಗಲೂ ಸಹ ಶತ್ರುಗಳ ಕಾಟದಿಂದ ಭಯದ ವಾತಾವರಣದಲ್ಲಿ ಕೂಡಿದಂತಹ ತುಲಾರಾಶಿ ಶತ್ರು ಬಾಧೆಗಳಿಂದ ವಿಮುಕ್ತರಾಗುವಂತಹ ವಾತಾವರಣ ನಿಮಗೆ ನಿರ್ಮಾಣ ಮಾಡಲಿಕ್ಕೆ ಗುರುವಿನ ಯೋಗ ಬಲ ನಿಮಗೆ ಬಹಳ ಅನುಕೂಲಕರವನ್ನು ಉಂಟು ಮಾಡುತ್ತೆ. ನಂತರದಲ್ಲಿ ಇದೇ ತುಲಾರಾಶಿಯವರಿಗೆ ಬಹಳವಾದಂತಹ 2024ನೇ ಇಸವಿಯಲ್ಲಿ ಅದಲ್ಲೂ ಸಹ ಶುಭ ಕಾರ್ಯಗಳಲ್ಲಿ ಅಡೆತಡೆಗಳಿಂದ ಕೂಡಿದಂಥವರು, ದಾಯಾದಿ ಕಲಹಗಳಿಂದ ಕೂಡಿದಂಥವರು, ಬಹಳವಾದಂತಹ ಮನಸ್ಸಿನ ತೊಳಲಾಟವನ್ನ, ಮನಸ್ಸಿನ ಬಾಧೆಯನ್ನ ಪಟ್ಟಂತಹ ಈ ತುಲಾರಾಶಿಯವರಿಗೆ ಗುರುವಿನ ಯೋಗ ಬಲ ನಿಮಗೆ ಶತ್ರು ಶಮನವಾಗುವಂಥ ಯೋಗ, ಜೊತೆಯಲ್ಲಿ ಹೊರದೇಶಗಳಿಗೆ ವಿಮಾನ ಪ್ರಯಾಣದ ಯೋಗ, ಯಾರಾದರೂ ಕಲಾವಿದರುಗಳು, ಜೊತೆಯಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ, ಸ್ವಯಂ ಪ್ರೇರಿತರಿಗೆ ಮಾಡುವಂತಹ ಉದ್ಯೋಗಿಗಳಿಗೆ, ರಿಯಲ್ ಎಸ್ಟೇಟ್ ಇಂಥವರೆಲ್ಲರಿಗೂ ಸಹ ಈ ವರ್ಷ ಅದರಲ್ಲೂ ಸಹ ಮೇ 14ನೇ ತಾರೀಕಿನಿಂದ ಆರಂಭಗೊಳ್ಳುವಂತಹ ಈ ಯೋಗ ಇಡೀ ವರ್ಷ ಪೂರ ನಿಮಗೆ ಬಹಳ ಅನುಕೂಲಕರವಾದಂಥ ವಾತಾವರಣಗಳ ನಿರ್ಮಾಣವನ್ನು ಮಾಡಿ ಕೈ ಹಾಕಿದ ಪ್ರತಿಯೊಂದು ಕೆಲಸದಲ್ಲೂ ಸಕ್ಸಸ್ ಅನ್ನು ಉಂಟು ಮಾಡುವಂಥ ಯೋಗ ಬಲ ತುಲಾರಾಶಿಯವರಿಗೆ ಗುರುವಿನಿಂದುಂಟಾಗುತ್ತೆ. ಆದ್ದರಿಂದ ಗುರುವಿನ ಔಪಾಸನೆಯನ್ನು ಸದಾಕಾಲ ಮಾಡುವುದನ್ನ ಈ ಯಾರು ಗುರುವಿನ ಬಲ ಬಂದಿದೆ ಅವರೆಲ್ಲರೂ ಸಹ ಮಾಡಬೇಕಾಗ್ತದೆ.